ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಲಕ್ಷ್ಮಿಯ ಸ್ವರೂಪ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕಾದರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಸಂತೋಷದಿಂದ ಇರಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾಡುವ ಕೆಲವು ತಪ್ಪುಗಳಿಂದ ಮನೆಗೆ ಬಡತನ, ದಾರಿದ್ರ್ಯ ಉಂಟಾಗುತ್ತದೆ. ಹಾಗಾದರೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಏನು ಮಾಡಬಾರದು, ಯಾವ ನಿಯಮ ಪಾಲಿಸಬೇಕು ತಿಳಿಯೋಣ. ಮಹಿಳೆಯರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ಬಾಗಿಲ ಮುಂದೆ ರಂಗೋಲಿ ಹಾಕಬೇಕು. ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಸೂರ್ಯಾಸ್ತದ ನಂತರ ತಲೆಯನ್ನು ಬಾಚಬಾರದು. ಬೆಳಿಗ್ಗೆ ಎದ್ದ ಕೂಡಲೇ ಅಡುಗೆ ಮನೆಗೆ ಹೋಗಬೇಡಿ. ಮುಖ ತೊಳೆದುಕೊಂಡು ಶುದ್ಧರಾಗಿ ನಂತರ ಅಡುಗೆ ಮನೆಗೆ ಹೋಗಿ. ಅಡುಗೆ ಮಾಡುವ ಮೊದಲು ಒಲೆಯನ್ನು ಮುಟ್ಟಿ ನಮಸ್ಕರಿಸಿ ಅಡುಗೆ ಮಾಡಲು ಪ್ರಾರಂಭಿಸಿ. ಬೆಳಿಗ್ಗೆ ಮನೆಯ ಒಳಗಡೆಯಿಂದ ಹೊರಗಡೆಗೆ ಮನೆಯ ಕಸವನ್ನು ಗುಡಿಸಬೇಕು. ಸಂಜೆ ಮನೆಯ ಹೊರಗಡೆಯಿಂದ ಒಳಗಡೆಗೆ ಕಸವನ್ನು ಗುಡಿಸಿಕೊಂಡು ಹೋಗಬೇಕು. ಅಕ್ಕಿ ಮತ್ತು ಬೇಳೆಯನ್ನು ಮೊರದಲ್ಲಿ ಹಾಕಿಕೊಂಡು ಸ್ವಚ್ಛ ಮಾಡಬೇಕಾದರೆ ಅವುಗಳನ್ನು ತಿನ್ನಬಾರದು. ಅಡುಗೆಗೆ ಅಥವಾ ಯಾರಿಗಾದರೂ ಊಟಕ್ಕೆ ಬಡಿಸುವಾಗ ಎಡಗೈಯಿಂದ ಉಪ್ಪನ್ನು ಹಾಕಬಾರದು. ಮನಸ್ಸನ್ನು ಬೇರೆ ಕಡೆ ಇಟ್ಟುಕೊಂಡು ಯಾರನ್ನೋ ಬೈದುಕೊಳ್ಳುತ್ತಾ ಅಡುಗೆಯನ್ನು ಮಾಡಿದರೆ ಆ ಅಡುಗೆ ರುಚಿ ಇರುವುದಿಲ್ಲ. ಮನೆಯಲ್ಲಿ ಹೆಣ್ಣು ಮಕ್ಕಳು ತಲೆ ಕೂದಲನ್ನು ಬಿಟ್ಟಿಕೊಂಡು ಓಡಾಡಬಾರದು. ಎಷ್ಟೇ ಕೋಪವಿದ್ದರೂ ಮನೆಗೆ ಬಂದವರನ್ನು ಚೆನ್ನಾಗಿ ಸತ್ಕರಿಸಬೇಕು. ಮನೆಗೆ ಬಂದ ಅತಿಥಿಗಳು ದೇವರಿಗೆ ಸಮಾನ. ತಾಳಿ ಸರಕ್ಕೆ ಸೇಫ್ಟಿ ಪಿನ್ನನ್ನು ಮಹಿಳೆಯರು ಹಾಕಿಕೊಳ್ಳಬಾರದು. ಸೇಫ್ಟಿ ಪಿನ್ ಕಬ್ಬಿಣವಾಗಿರುವುದರಿಂದ ಕಬ್ಬಿಣದ ಮೇಲೆ ಶನಿಯ ಪ್ರಭಾವ ಇರುತ್ತದೆ. ಇದರಿಂದ ಗಂಡ ಹೆಂಡತಿಯ ನಡುವೆ ಮನಸ್ತಾಪ, ಜಗಳ ಉಂಟಾಗುತ್ತದೆ. ಹೆಣ್ಣು ಮಕ್ಕಳು ತಲೆಗೆ ಸ್ನಾನ ಮಾಡಿದ ನಂತರ ತಲೆಯ ಕೂದಲನ್ನು ಚೆನ್ನಾಗಿ ಒರೆಸಿಕೊಂಡು ದೇವರ ಮನೆಗೆ ಹೋಗಬೇಕು. ನಿಮ್ಮ ತಲೆ ಕೂದಲ ನೀರಿನ ಹನಿಗಳು ದೇವರ ವಿಗ್ರಹಗಳ ಮೇಲೆ ಬಿದ್ದರೆ ದೋಷ ಉಂಟಾಗುತ್ತದೆ. ಹೆಣ್ಣು ಮಕ್ಕಳು ಸೊಂಟದ ಮೇಲೆ 2 ಕೈಗಳನ್ನು ಇಟ್ಟು ನಿಲ್ಲಬಾರದು. ಸೂರ್ಯಾಸ್ತದ ನಂತರ ಮಹಿಳೆಯರು ತಲೆಗೆ ಸ್ನಾನವನ್ನು ಮಾಡಬಾರದು ಮತ್ತು ಬಟ್ಟೆಯನ್ನು ಒಗೆಯಬಾರದು. ಯಾವುದೇ ವಸ್ತುಗಳು ಮನೆಯಲ್ಲಿ ಖಾಲಿ ಆಗಿದ್ದರೂ ಕೂಡ ಖಾಲಿಯಾಗಿದೆ ಅಂತ ಯಾವಾಗಲೂ ಹೇಳುತ್ತಿರಬಾರದು. ಏಕೆಂದರೆ ಅಶ್ವಿನಿ ದೇವತೆಗಳು ಅಸ್ತು ಎಂದರೆ ಆ ವಸ್ತುಗಳು ಮನೆಯಲ್ಲಿ ಶಾಶ್ವತವಾಗಿ ಇಲ್ಲವಾಗುತ್ತವೆ. ಇನ್ನೂ ಸ್ವಲ್ಪ ಇದೆ, ತರಬೇಕು ಎನ್ನಬೇಕು. ಹೆಣ್ಣು ಮಕ್ಕಳು ಸೋಂಬೇರಿಗಳಾಗಿರಬಾರದು. ಸದಾ ನಗುನಗುತ್ತಾ ಶಾಂತಿಯಿಂದ ಮನೆಯಲ್ಲಿ ಇರಬೇಕು. ಮನೆಯನ್ನು ಆದಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸೂರ್ಯೋದಯವಾದ ಮೇಲೂ ಮಲಗಿರುವುದು ಮತ್ತು ಸೂರ್ಯಾಸ್ತದ ನಂತರ ಕೂಡ ಮಲಗುವುದನ್ನು ಮಾಡಬಾರದು. ಈ ರೀತಿ ಮಾಡಿದರೆ ಖಂಡಿತ ಮನೆಗೆ ದಾರಿದ್ರ್ಯ, ಬಡತನ ಬರುತ್ತದೆ. ತಲೆಯ ಕೂದಲನ್ನು ಹೆಣ್ಣು ಮಕ್ಕಳು ಬಾಚಿ ಮನೆಯ ಎಲ್ಲೆಂದರಲ್ಲಿ ಎಸೆಯಬಾರದು. ಮಹಿಳೆಯರು ತಾವು ಮುಡಿದ ಹೂವನ್ನು ಬೇರೆಯವರಿಗೆ ಕೊಡಬಾರದು. ಒಬ್ಬರು ಮುಡಿದ ಹೂವನ್ನು ಇನ್ನೊಬ್ಬರು ಧರಿಸಬಾರದು. ಮಹಿಳೆಯರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಆದಷ್ಟು ಧರಿಸಬಾರದು. ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಮತ್ತು ಕಾಲನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳಬಾರದು. ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಯಾರಿಗೂ ಕೂಡ ಕೈಯಿಂದ ಕೈಗೆ ಕೊಡಬಾರದು. ನೆಲದಲ್ಲಿ ಇಟ್ಟು ಅವರಿಗೆ ಅದನ್ನು ತೆಗೆದುಕೊಳ್ಳಲು ಹೇಳಬೇಕು. ಮಹಿಳೆಯರು ಹಣೆಯಲ್ಲಿ ಯಾವಾಗಲೂ ಕುಂಕುಮವನ್ನು ಇಟ್ಟುಕೊಂಡಿರಬೇಕು. ಕೈಗೆ ಬಳೆಗಳನ್ನು ಧರಿಸಿರಬೇಕು. ಮುಸ್ಸಂಜೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರಾಕಬಾರದು. ಬೇರೆಯವರನ್ನು ಬೈದುಕೊಳ್ಳಬಾರದು. ಹೆಣ್ಣು ಮಕ್ಕಳು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಸವರುತ್ತಾ ಓಡಾಡಬಾರದು. ಕಾಲನ್ನು ಎತ್ತಿಡಬೇಕು. ಮನೆಯಲ್ಲಿ ಮಹಿಳೆಯರು ಬೆಳಿಗ್ಗೆ ಮತ್ತು ಸಂಜೆ ದೇವರಿಗೆ ದೀಪವನ್ನು ಹಚ್ಚಬೇಕು. ಯಾವುದಾದರೂ ಒಂದು ಸಮಯವಾದರೂ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಬೇಕು. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.